ಕರ್ನಾಟಕ ತೆಲಂಗಾಣದಂತೆ ದೆಹಲಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿಯಲ್ಲೇ ಪ್ಯಾರಿ ದೀದಿ ಯೋಜನೆ ಘೋಷಣೆ ಮಾಡಲಾಗಿದೆ. ಈ ಮೂಲಕ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರು ನೀಡುವ ಭರವಸೆ ನೀಡಲಾಗಿದೆ. ದೆಹಲಿಯಲ್ಲಿ ಈ ಬಗ್ಗೆ ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಘೋಷಣೆ ಮಾಡಿದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ಹಾಲಿ ಆಮ್ ಆದ್ಮಿ ಸರ್ಕಾರ ಕೂಡ ಮಹಿಳಾ ಸಮ್ಮಾನ್ ಯೋಜನೆ ಘೋಷಣೆ ಮಾಡಿದೆ. ಈಗಾಗಲೇ 1,000 ಹಣವನ್ನು ಮಹಿಳೆಯರ ಅಕೌಂಟ್ಗೆ ಹಾಕಿದ್ದು ಎಲೆಕ್ಷನ್ ಗೆದ್ದ ಮೇಲೆ 2,100 ರೂಪಾಯಿ ನೀಡುವುದಾಗಿ ಮಾಜಿ ಸಿಎಂ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಈಗ ಆಮ್ ಆದ್ಮಿ ಪಕ್ಷಕ್ಕಿಂತಲೂ 400 ರೂಪಾಯಿ ಹೆಚ್ಚು ಅಂದ್ರೆ ಪ್ರತಿ ಮಹಿಳೆಗೆ 2,500 ಕೊಡ್ತೀವಿ ಅಂತ ದೆಹಲಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಏನ್ ಹಣೆ ಬರ ಕರ್ನಾಟಕದಲ್ಲೂ ಗಂಡಸರಿಗೆ ಅನ್ಯಾಯ, ಮಹಾರಾಷ್ಟ್ರದಲ್ಲಿ ಅನ್ಯಾಯ, ತೆಲಂಗಾಣದಲ್ಲಿ ಅನ್ಯಾಯ, ದೆಹಲಿಯಲ್ಲೂ ಗಂಡಸರಿಗೆ ಅನ್ಯಾಯ. ಗಂಡಸರನ್ನು ಓಟ್ ಹಾಕಕ್ಕಿಲ್ವಾ? ಅದೇ ಸರ್, ಇಲ್ಲಿ ಬನ್ನಿ ನೋಡಿ, ಇದನ್ನ ಘೋಷಣೆ ಮಾಡಿರೋ ಡಿ ಕೆ ಶಿವಕುಮಾರ್ ಅಂದ್ರೆ ಲೈಕ್ ಅವ್ರ ಕಾಂಗ್ರೆಸ್ ಪಾರ್ಟಿ ನಾಯಕರಾಗಿ ಕರ್ನಾಟಕದ ಸಕ್ಸಸ್ ಮಾಡಿದೀವಿ ಅಂತ. ಡಿ ಕೆ ಶಿವಕುಮಾರ್ ತಲೆ ಕೆಡ್ಸ್ಕೊಂಡಿಲ್ಲ ಭೀಮೇಶ್. ಇವ್ರು ಯಾರೋ ಸಭೆ ಮಾಡಿದ್ರು, ಊಟ ಮಾಡಿದ್ರು ಅಂತ. ಡಿ ಕೆ ಶಿವಕುಮಾರ್ ಗೊತ್ತು, 2025 ನವೆಂಬರ್ 20ಕ್ಕೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಹೇಳ್ತಾವ್ರಪ್ಪ. ಯಾವ ನೀವೇನಾರ ಮಾಡಿ, ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಸಿಎಂ ಒಂದು ಕುರ್ಚಿಗೆ ಪೈಪೋಟಿಯಾಗಿ. ಈಗ ನೋಡಿ, 2023 ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಕಾರಣ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಜೋಡೆತ್ತಿನ ಕೆಲಸ ಮಾಡಿದ್ರು. ಕೆಲವರು ಬಿಜೆಪಿ ಅವರು ಹೇಳ್ತಾರೆ ವಿಜೇಂದ್ರ ಕೂಡ ಕಾಂಗ್ರೆಸ್ ಗೆಲ್ಲಕ್ಕೆ ಒಂದಷ್ಟು ಹೆಲ್ಪ್ ಮಾಡ್ಬಿಟ್ರು ಅಂತ, ಅದು ಸೆಕೆಂಡ್ರಿ. ಆದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಅವತ್ತು ನನಗೆ ಈಗಲೇ ಸಿ ಎಂ ಬೇಕು ಅಂತ ಡಿ ಕೆ ಅಗ್ಗಜ್ಜಗಾಟ ಆಯಿತು. ಅವತ್ತು 2 ವರ್ಷ ನೀವು, 2 ವರ್ಷ ಡಿ ಕೆ ಅಂತ ಹೇಳಿ ಕಳ್ಸವ್ರೆ ಅನ್ನೋದು ಡಿ ಕೆ ಶಿವಕುಮಾರ್ ವಲಯದ ಮಾತು. ಮತ್ತೊಂದು ವಿಷಯ ಗೊತ್ತಿರಲಿ, ಸಿದ್ದರಾಮಯ್ಯನವರು ಒಂದಿನ ಮೊದಲೇ ರಾಜೀನಾಮೆ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಕಳ್ಸವ್ರಂತೆ, ಅಂದರೆ ಅವತ್ತು ಮಾತಾಡಿದಾರಂತೆ. ಜೊತೆಗೆ ಈಗ ಮೈಸೂರು ಪಾದಯಾತ್ರೆ ಆಯ್ತಲ್ಲ, ಮೂಡ ಹಗರಣ ಸಂಬಂಧಪಟ್ಟಂಗೆ, ಅವತ್ತು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದು ಡಿ ಕೆ ಶಿವಕುಮಾರ್. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವ್ರು ತೀರ್ಕೊಂಡಾಗ ಬೆಳಗಾವಿ ಸದನದಲ್ಲಿ ಮಾತಾಡ್ತಾರೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಅದನ್ನು. 99 ಚುನಾವಣೆಯಲ್ಲಿ ರಾತ್ರಿ ಎಲ್ಲ ಮಂತ್ರಿ ಪಟ್ಟಿ ಬಳಿರ್ತಾರೆ, ಬೆಳಗ್ಗೆ ಇಲ್ಲ ಅಂದಾಗ ಎಸ್ ಎಂ ಕೃಷ್ಣ ಮನೆ ಬಾಗ್ಲು ಒದ್ದು ಹಠ ಮಾಡಿ ನಾನು ಮಂತ್ರಿ ಆಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ನಮ್ಮನ್ನ ಹೆಂಗೆ ಬಿಟ್ರಿ ಅಂತ ಒದ್ದು ತಗೊಂಡೆ ನಾನು ಅಧಿಕಾರನ ಅಂತ ಹೇಳ್ತಾರೆ. ಈ ಸನ್ನಿವೇಶ ಹೇಗಿದೆ ಅಂದರೆ, ಅವತ್ತು ಲಿಸ್ಟು ಬರ್ಕೊಂಡಿದ್ರು ಜಯಚಂದ್ರ ಅವ್ರದ್ದು, ನಮ್ದು ಇರಲಿಲ್ಲ, ಅವತ್ತೇ ನಾನು ಬಿಡ್ಲಿಲ್ಲ. ನೆಕ್ಸ್ಟ್ ಇದೆಯಲ್ಲ, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಂದಂಗಿದೆ. ಆದರೆ ಡಿ ಕೆ ಶಿವಕುಮಾರ್ ಯಾರು ಏನೇ 1000 ಮೀಟಿಂಗ್ ಮಾಡಿದ್ರು, ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರು, ಒಟ್ಟಿಗೆ ಮಲ್ಕೊಂಡು ಮೀಟಿಂಗ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ ಸರ್, ಇದೆಲ್ಲ ಓಕೆ. ಇನ್ನು ಉಳಿದಿರೋದು 3.5 ವರ್ಷ ಏನಿದೆ, ಅದ್ರ ಬಗ್ಗೆ ಈಗ ಮಾತುಕತೆ ನಡೆದ್ರೆ ಅಥವಾ ವಾದಗಳು ನಡೆದ್ರೆ ಓಕೆ. ಆದ್ರೆ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವಂತದ್ದು ಸತೀಶ್ ಜಾರಕಿಹೊಳಿ. ನೀವು ಅಂದ್ರೆಗಿನ ಪಂದ್ರೆಗಿನ ಎಲ್ಲ ಬರಲ್ವಾ ನಿಮ್ ಕಡೆ? ಲೈಕ್ ನೀವು ಬಳ್ಳಾರಿ ಭಾಷೆಯಲ್ಲಿ ನಮ್ಮ ರಾಮಲ್ ಅವ್ರು ಮಾತಾಡ್ದಂಗೆ ಬೆಂಗಳೂರು ತರ ಮಾತಾಡ್ತಿರಲ್ಲ. ನಾನು ಬೇರೆ ನಮ್ಮ ಆಡಿಯನ್ಸ್ಗೆ ಬಳ್ಳಾರಿ ಭೀಮೇಶ್ ಅಂತ ಹೇಳ್ಬಿಟ್ಟಿದ್ದೀನಿ ಅಲ್ಲಿ. ಅಲ್ಲ ಪರವಾಗಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಆಗ್ಲೇ 2028ರಲ್ಲಿ ನಾನೇ ಸಿಎಂ ಅಂತ ಘೋಷಣೆ ಮಾಡ್ಕೊಂತಿರುವಂತದ್ದು. ಅವ್ರ ಲೆಕ್ಕಾಚಾರ ಏನು ಅಂತ ಟವಲ್ ಹಾಕ್ಬಿಟ್ಟಿದ್ದಾರೆ. ಯಾವ ಪಾರ್ಟಿ ಅಂತ ಏನಾರು ಹೇಳಿದ್ರ? ಯಾರು ಸರ್? ಸತೀಶ್ ಜಾರಕಿಹೊಳಿ ಸಾಮಾನ್ಯವಾಗಿ ಕಾಂಗ್ರೆಸ್ ಅಲ್ಲ. ಇಲ್ಲ, ನಿಮ್ಗೆ ಗೊತ್ತಿರಲಿ, ಸಿದ್ದರಾಮಯ್ಯನಂತ ಡಿ ಕೆ ಶಿವಕುಮಾರ್ ಆ ಸ್ಥಾನಕ್ಕೆ ನನ್ನ ಫಿಕ್ಸ್ ಅಂತ ಹೇಳ್ತಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಮುಖ್ಯಮಂತ್ರಿ ಆಗೋ ಯೋಗ್ಯತೆ ಅರ್ಹತೆ ಇದೆ. ಅಹಿಂದ ನಾಯಕ ಸಿದ್ದರಾಮಯ್ಯ ನಂತರ ಯಾರು ಅಂದಾಗ ಆ ಸ್ಥಾನವನ್ನು ತುಂಬುವಂತ ಪ್ರಾಮಾಣಿಕವಾದ ನಾಯಕತ್ವ ಗುಣ ಸತೀಶ್ ಜಾರಕಿಹೊಳಿಗಿದೆ. ಆದರೆ ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಬಂದಾಗ ಕಾಂಗ್ರೆಸ್ ಅನ್ನೋ ಪಕ್ಷ, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರು ನೋಡಿದ್ರು, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ನೋಡಿದ್ರು. ಐ ಥಿಂಕ್ ಅಲ್ಲಂ ವೀರಭದ್ರಪ್ಪನೂ ಆಗಿದ್ರು ಅನ್ಕತ್ತೀನಿ. ಜನ ಇವೆಲ್ಲ ಕೆಪಿಸಿಸಿ ಅಧ್ಯಕ್ಷರಿದ್ರಲ್ಲ, ಕೆಪಿಸಿಸಿ ಅಧ್ಯಕ್ಷನಿಗೂ ತಾಕತ್ತಿದೆ ಚೇರ್ಗೆ ಅಂತ ಪ್ರೂವ್ ಮಾಡಿದ್ರು ಡಿ ಕೆ ಶಿವಕುಮಾರ್. ಭೀಮೇಶ್, ಹೌದು ಸರ್, ಎಲ್ಲ ಒಂದ್ ಕಡೆ. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕೆಲವರು ಕಾಮೆಂಟ್ ಆಗ್ತಾರಲ್ಲಿ, ಯಾರೋ ಇವನು ಒಕ್ಲಿಗಾಗರು ಶಿವ್ ಅದಕ್ಕೆ ಹಿಂಗೆ ಮಾತಾಡ್ತಾನೆ. ಇಲ್ಲ, ಸೀರಿಯಸ್ಲಿ ಇಂಟ್ರಾಕ್ಟ್ ಮಾಡಲೇಬೇಕಲ್ಲ. ಆದರೆ ಡಿ ಕೆ ಶಿವಕುಮಾರ್ ಬಗ್ಗೆ ಸಹಜವಾಗಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ತಾಕತ್ತೇನು ಅಂತ ಗೊತ್ತು. ಹೌದು. ಆದರೆ ಸಿದ್ದರಾಮಯ್ಯ ಬೆಂಬಲಿಗರು ಅವ್ರನ್ನೇ ಬೆಂಬಲಿಸಬೇಕು, ಸಿದ್ದರಾಮಯ್ಯನವ್ರನ್ನ, ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಅವ್ರನ್ನೇ ಬೆಂಬಲಿಸಬೇಕು. ಆದರೆ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು, ಒಬ್ಬ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಂದಮೇಲೆ ಕೆಪಿಸಿಸಿಗೆ ಏನು ತಾಕತ್ ಬಂತು ಅಂತ ಎಲ್ಲ ಕಾಂಗ್ರೆಸ್ಸಿಗರಿಗೂ ಗೊತ್ತು ಇರ್ಬೋದೇನೋ. ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಡೋಂಟ್ ಕೇರ್ ಕಲ್ಚರು ಹೊರಟು ಅಂತಿರ್ಬೋದೇನೋ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಗತ್ತು ಗೈರತ್ತು ತಾಕತ್ತು ಬಂತು ಡಿ ಕೆ ಶಿವಕುಮಾರ್ ಬಂದಮೇಲೆ, ನೋ ಡೌಟ್. ಖಂಡಿತ ಸರ್. ಇದು ನೀವು ಹೇಳಿದ್ದು ಒಂದು 20-25 ವರ್ಷದಿಂದ ನಂತರ ಕಂಪೇರ್ ಮಾಡಿದ್ರೆ ಕೆಪಿಸಿಸಿ ಅಧ್ಯಕ್ಷನ ತಾಕತ್ತೇನು ಅಂತ ಪ್ರೂವ್ ಮಾಡಿದ್ದು ಡಿ ಕೆ ಶಿವಕುಮಾರ್. ರಾಜಕಾರಣ ಸಾಕಲ್ಲ, ಜಾಸ್ತಿ ಆಯ್ತು.